ತಲೆಗೆ ಹೆಲ್ಮೆಟ್ ಧರಿಸಲಿಲ್ಲ. ಇನ್ನು ಸುರಸ್ಥಾನವನ್ನು ಒಮ್ಮೆಯೂ ಕೂಡ ಧರಿಸಿಲ್ಲವತ್ತು. ಕರ್ನಾಟಕದಲ್ಲಿ ಕನ್ನಡ ಬರುವುದಿಲ್ಲ ಅಂದ್ರೆ ಹಂಗೆ ಬರುವುದಿಲ್ಲ. ಕನ್ನಡ ಏನು ಧರಿಸಬೇಕಾಗುತ್ತದೆ. ಚಿತ್ರಗುಪ್ತರು ಮಹಾ ಸಾರಿಗೆ ಅವರಿಗೆ ಅಧಿಕಾರಿಗಳು ಅವರ ಮನೆಯಲ್ಲಿ ಹೋರಾಟ ನಮ್ಮ ಬಾಸ್ ಬರ್ತಾರೆ ಕೂಡ ಶಿರಸ್ತ್ರಾಣವನ್ನು ಧರಿಸಬೇಕಲ್ಲವೇ? ಖಂಡಿತವಾಗಿ ನೀನು ಈ ಶಿರಸ್ತ್ರಾಣವನ್ನು ಇವತ್ತು ಮಾತ್ರ ಧರಿಸಿದೆಯಾ? ಹೊರಟು ಒಳ್ಳೆಯದಾಗಿ. ನಾಚುತ್ತಿರುವನಲ್ಲ ಈ ಮಾನವ. ಏತಕ್ಕೆ ಏತಕ್ಕೆ ಧರಿಸುವಂತಹದ್ದು ಹೌದು ಸರಿ. ಏನೇ ಹೇಳಿ ನಿಮಗಾಗಿ ಅಧಿಕಾರಿಗಳು ಹೇಳುತ್ತಿರುವುದು, ನಿಮಗೆ ನಿಮ್ಮ ಆಯುಷ್ಯ ಮುಖ್ಯ, ಆರೋಗ್ಯ ಮುಖ್ಯ, ನಿಮ್ಮ ಜೀವನ ಮುಖ್ಯ. ನೀವು ಮುಂದೆ ಯೋಚಿಸಿದ್ದರೆ ಈ ಆತಂಕ ಇರುತ್ತಿರಲಿಲ್ಲವಲ್ಲ. ಚಿತ್ರಗುಪ್ತರ ಮಹತ್ವಗಳು ಇವರ ನಾಮ ಹೋದ್ವಾರ 4 ದಿವಸ ಹಿಂದೆ ಹೆಲ್ಮೆಟ್ ಅವೇರ್ನೆಸ್ ಎಸ್ಪಿ ಸಾರು ಅಷ್ಟೆಲ್ಲ ಎಸ್ಪಿ ಸಾರು ಎಲ್ಲ ಬಂದ್ರು ಹೆಲ್ಮೆಟ್ ಹಾಕಿ ಅಂತ ಹೇಳ್ಬಿಟ್ಟು ಒಳ್ಳೆ ಅವೇರ್ನೆಸ್ ಕೊಟ್ಟರು. ಆದರೂ ಜನ ನೋಡಿ ಒಬ್ಬರೂ ಹೆಲ್ಮೆಟ್ ಹಾಕ್ತಾ ಇಲ್ಲ. ನಾವು ಎಷ್ಟು ಸಲ ಹೇಳಿದ್ರು ಅವ್ರ ಪ್ರಾಣ ಮನೆ ಬಿಟ್ಟರೆ ಹೆಲ್ಮೆಟ್ ತಗೊಂಡು ಗಾಡಿ ಹೆಲ್ಮೆಟ್ ಸಮೇತ ಬನ್ನಿ ಅಂತ ನಾವು ಎಷ್ಟು ಅವೇರ್ನೆಸ್ ಕೊಟ್ಟರು ಜನ ಹೆಲ್ಮೆಟ್ ಹಾಕ್ತಾ ಇಲ್ಲ. ಪದೇ ಹೇಳ್ತಾ ಇದ್ವಿ. ಮತ್ತೆ ಸ್ಕೂಲ್ಸ್ಗೂ ಹೋಗಿ ಎಲ್ಲ ಅವೇರ್ನೆಸ್ ಕೊಡ್ತಾ ಇದ್ವಿ. ನಿಮ್ಮ ಪ್ರಾಣವೂ ಉಳಿಯುತ್ತದೆ. ನಿಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಒಟ್ಟಾರೆ ನಿಮ್ಮ ಕುಟುಂಬ ಕೂಡ ಸುರಕ್ಷಿತವಾಗಿರುತ್ತವೆ ಎಂಬುದಾಗಿ ನಾವು ಹೇಳಬಹುದಲ್ಲವೇ? ಇನ್ನು ಕೆಲವು ವಿಚಾರಗಳನ್ನು ಕೇಳಿದೆ ಚಿತ್ರಗುಪ್ತರೆ. ಇಲ್ಲಿ ಕೆಲವು ಪಡ್ಡೆ ಹುಡುಗರು ಇರುತ್ತಾರಂತೆ. ಅವರಿಗೆ ಅದೇನೋ ಪ್ರೀತಿ ಪ್ರೇಮ ಎಂಬುದಾಗಿ ಕೂಡ ಒದ್ದಾಡುತ್ತಾರೆ. ಅಂಥವರು ಕೂಡ ಇದನ್ನು ಗಮನಿಸಬೇಕಲ್ಲವೇ? ಅವರ ಇನ್ನ ಜೀವನ ಎಷ್ಟಿರುತ್ತದೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಈ ಭೂಲೋಕದಲ್ಲಿ ಅಧಿಕಾರಿಗಳು ಹೇಳುತ್ತಿರುವಂತೆ ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅದರಂತೆ ನೀವು ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಾಗ ಶಿರಸ್ತ್ರಾಣ ಅಂದರೆ ಹೆಲ್ಮೆಟನ್ನು ಧರಿಸಿ, 4 ಚಕ್ರದ ವಾಹನ ಚಲಿಸುವಾಗ ಕುಳಿತುಕೊಳ್ಳುವ ಆಸನದ ಬೆಲ್ಟ್, ಅದರ ಸೀಟ್ ಬೆಲ್ಟ್ ಪಟ್ಟಿಯನ್ನು ಧರಿಸುವುದೇ ಮಗದಷ್ಟು ನಮಗೂ ಕೂಡ ಉಪಯುಕ್ತವಾಗ್ತದೆ, ನಮಗೂ ಒಳ್ಳೇದು ಮಾಡ್ದಂಗೆ ಆಗ್ತದೆ. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಸವಿಯಿದ್ದೆ. ಇದ್ರವರೆಗೂ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಭಾರತ ಸರ್ಕಾರ ಹಾಗೂ ನಮ್ಮ ಸಾರಿಗೆ ಆಯುಕ್ತರು, ನಮ್ಮ ಅಪರ ಸಾರಿಗೆ ಆಯುಕ್ತರು, ಜಂಟಿ ಸಾರಿಗೆ ಆಯುಕ್ತರು ಅವರ ಆದೇಶದ ಮೇಲೆ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಅಧ್ಯಕ್ಷರಾದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಅವರ ಸೂಚನೆ ಮೇಲೆ ಈ ಕಾರ್ಯಕ್ರಮಗಳನ್ನ ಜಿಲ್ಲಾದ್ಯಂತ ಎಲ್ಲ 6 ತಾಲೂಕಲ್ಲುಗಳು ಕೂಡ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಇದು ಮೇನ್ ಪರ್ಪಸ್ ಏನಂದರೆ ಪೊಲೀಸ್ ಇಲಾಖೆ ಆಗಲಿ ನಾವಾಗಲಿ ಮೇನ್ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಪ್ರೌಢಶಾಲೆ ಮಕ್ಕಳನ್ನ. ಅಂದರೆ ಇನ್ನು ಮುಂದೆ ಈ ವೆಹಿಕಲ್ ಓಡಿಸೋವಂಥದ್ದು, ಓಡಿಸೋಕ್ಕೆ ಲೈಸೆನ್ಸ್ ತೊಗೊಂಡು ಓಡಿಸೋವಂಥವ್ರ ಪಾಸಿಬಿಲಿಟಿ ಇರೋರನ್ನೆಲ್ಲ ನಾವು ಟಾರ್ಗೆಟ್ ಮಾಡಿ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಯಾಕಂದರೆ ಹೆಲ್ಮೆಟ್ ಹಾಕ್ಕೊಳ್ದೆ ಓಡಿಸೋದು ಮಾರಣಾಂತಿಕವಾಗ್ಬೋದು, ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗ್ಬೋದು. ಅದರಿಂದ ಅವ್ರಿಗೆ ನಾವು ಸಾಕ್ಷ್ಯಚಿತ್ರಗಳು ಕೂಡ ನಮ್ಮ ಕಚೇರಿಯಲ್ಲಿ ಸಾಕ್ಷ್ಯಚಿತ್ರಗಳು ಕೂಡ ತೋರಿಸಿ ಅರಿವು ಮೂಡಿಸ್ತಾ ಇದ್ದೀವಿ. ಮತ್ತು ತಾವೇ ನೋಡ್ತಾ ಇರೋ ಥರ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ತಾವೇ ನೋಡ್ತಾ ಇರೋ ಥರ ಮೊಬೈಲ್ನಲ್ಲಿ ಮಾತನಾಡುತ್ತಾ ಸಂದೇಶಗಳನ್ನು ಕಳಿಸುತ್ತಾ ಈ ಆಡಿಯೋ ಮೆಸೇಜ್ ಕೂಡ ನಾವು ಇಡೀ ಚಿಕ್ಕಬಳ್ಳಾಪುರ ಮಹಾಜನತೆಗೆ ಗೊತ್ತಾಗೋ ಥರ ನಾವು ಇದನ್ನು ನಾವು ಆಟೋ ರಿಕ್ಷಾ ಮೂಲಕ ತಿಳಿಸ್ತಾ ಇದ್ದೀವಿ. ಇದಲ್ಲದೆ ಶನಿವಾರ ನಾವು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಈ ವಾಹನಗಳಿರ್ತಾವಲ್ಲ ಬೆಳಿಗ್ಗೆ ಹೋಗೋ ಆ ವಾಹನಗಳು ಕೂಡ ಈ ಮೆಸೇಜ್ನೆಲ್ಲ ಹಾಕಿ ಎಲ್ಲ ಮಹಾಜನತೆಗೆ ಮನೆಗೆ ಹೋಗಿ ನಾವು ಕರಪತ್ರಗಳನ್ನು ನೀಡಿ ಈ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದರ ಅಂಗವಾಗಿ ಇದನ್ನು ನಾವು ಒಂದು ಸಣ್ಣ ಬೀದಿ ನಾಟಕ ಮಾಡೋ ಥರ. ಯಾಕಂತ ಹೇಳಿದ್ರೆ ಒಂದು ನಮ್ಮಲ್ಲಿ ಇದಿದೆ. ಯಾಕಂತ ಹೇಳಿದ್ರೆ ಒಂದು ಆಕ್ಸಿಡೆಂಟ್ ಸಾವು ಆಗುವಾಗ ಯಮಕಿಂಕರರು ಯಮಧರ್ಮ ಎಲ್ಲ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಇದಿದೆ ಅಲ್ಲ, ಅದರಿಂದ ನೀವು ಹಾಕ್ಕೊಳ್ಳಿಲ್ಲ ಅಂದರೆ ಯಮಧರ್ಮ ಬಂದು ನಿಮ್ಮನ್ನು ಒಂದು ಇಲ್ಲಿಂದ ಕರ್ಕೊಂಡು ಹೋಗೋ ಒಂದು ಇದಾಗ್ತದೆ. ಇದಾದರೂ ಕಾಣ್ತಾ ಇದೆ. ಇದರಿಂದ ಏನು ಅವರು ಯಾರೂ ಹೆದರಬೇಕಾಗಿಲ್ಲ. ಆದರೂ ಇಲ್ಲಿ ನೋಡಿ ಕೆಲವರು ಹೆದರ್ಬಿಟ್ರು, ಅದು ಹೆದರಬೇಕಾಗಿಲ್ಲ. ಬಟ್ ನೀವು ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ನೀವು ರೋಡ್ ಸಿಗ್ನಲ್ಗಳು ಆಮೇಲೆ ರೋಡ್ ಸೈನ್ಗಳನ್ನೆಲ್ಲ ಪಾಲಿಸ್ಕೊಂಡು ಏನು ಹೆಲ್ಮೆಟ್ ಇದೆ, ಆಮೇಲೆ ಸೀಟ್ ಬೆಲ್ಟ್ ಇದೆ, ಆಮೇಲೆ ಬೇರೆ ಏನೇನು ಇದಿದೆ ಅದು ಹಾಕ್ಕೊಂಡು ಹೋಗೋದ್ರಿಂದ ನಿಮಗೆ ಜೀವ ಉಳಿತದೆ ಅನ್ನೋ ಒಂದು ಇದು ಅರಿವು ಮೂಡಿಸೋ ಕಾರ್ಯಕ್ರಮ ಆಗಿದೆ.